ಸ್ವಾಮಿಗಳು ಒಳ್ಳೆಯವರು, ಅವರ ವಿರುದ್ಧದ ದೂರು ನನ್ನದಲ್ಲ ಅಂತ ಹೇಳಿ ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಲೈಂಗಿಕ ಕಿರುಕುಳ ಕೊಟ್ಟಂತ ಆರೋಪಕ್ಕೆ ಇದೀಗ ಹೊಸದಾದ ತಿರುವು ಸಿಗ್ತಾ ಇರೋದು. ದೂರು ಕೊಟ್ಟಂತ ಮಹಿಳೆಯೇ ಇದೆಲ್ಲ ಆರೋಪಗಳು ಶುದ್ಧ ಸುಳ್ಳು ಅಂತ ಹೇಳಿ ಉಲ್ಟಾ ಹೊಡಿತಾ ಇದ್ದಾರೆ. ಸ್ನೇಹಿತರೆ, ಏನಾಯ್ತು ಹಾಗಾದ್ರೆ ಅಂತ ಈ ಕುರಿತು ಸೋಮವಾರ ಮಾಧ್ಯಮಗಳಿಗೆ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿರ್ತಕ್ಕಂಥ ಸಂತ್ರಸ್ತೆ, ನನ್ನ ಹಾಗೂ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧದ ಆರೋಪ ಅಪವಾದ ಎಲ್ಲವೂ ಶುದ್ಧ ಸುಳ್ಳು. ನಾನು ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದೀನಿ. ಮುಂದಿನ 4-5 ದಿನಗಳ ನಂತರ ಹೊರಗಡೆ ಬಂದು ಎಲ್ಲ ವಿಚಾರ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಜನರು ಬೇರೆ ಬೇರೆ ರೀತಿಯಾದಂಥ ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ. ಯಾಕೆ ಮೊದಲೇ ಆರೋಪ ಮಾಡಬೇಕಿತ್ತು ಅನ್ನೋ ರೀತಿಯಲ್ಲಿ ಹಲವು ಚರ್ಚೆಗಳು ಉಂಟಾಗ್ತಾ ಇರೋದು. ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ನನಗೆ ದೈಹಿಕವಾಗಿ, ಮಾನಸಿಕವಾಗಿ ಬೇರೆ ರೀತಿಯೆಲ್ಲ ಕಿರುಕುಳ ಕೊಟ್ಟಿದ್ದಾರೆ. ಖಾಸಗಿ ವಿಡಿಯೋಗಳನ್ನು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಬಹಿರಂಗಪಡಿಸೋದಾಗಿ ಬೆದರಿಸಿ ಸಹಕಾರ ಮಾಡಿ ನನಗೆ ಅಂತ ಹೇಳ್ತಿದ್ದಾರೆ ಅಂತ ಹೇಳಿ ಕೆಲ ದಿನಗಳ ಹಿಂದೆ ದೂರು ಕೊಟ್ಟಂತ ಮಹಿಳೆ ಇದೀಗ ಆಕೆಯೇ ಉಲ್ಟಾ ಹೊಡಿತಾ ಇರೋದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ವೀಕ್ಷಕರಾದಂತ ನೀವೇ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬಹುದು.